ಕೇಂದ್ರದ ಮೋದಿ ಸರ್ಕಾರಕ್ಕೆ 11 ವರ್ಷ ಆಗಿದೆ. ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ. ಎಕ್ಸಾಂಪಲ್ಸ್ ಹೇಳ್ತೀನಿ. ರೈತರು ಒಂದು ಟ್ರ್ಯಾಕ್ಟರ್ ತೊಗೊಳ್ಳೋಣ, ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 12% GST ಹಾಕ್ತಾರೆ. ಟ್ರ್ಯಾಕ್ಟರ್ ಮೇಲೆ 12% GST. ಹಾಳಾಗಿ ಹೋಗಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟರು ಟ್ರ್ಯಾಕ್ಟರ್ ತೊಗೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರ್ಯಾಕ್ಟರ್ ಟೈರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 18% GST. ಹೋಗಲಿ ಅದು ಹಾಳಾಗೋಗಲಿ ಅಂತ 18% GST ಕಟ್ಟಿ ಟೈರ್ಗಳು ತೊಗೊಂಡ್ರೆ ಟ್ರ್ಯಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಇವಾಗ ಹೇಳಿ, ಕೇಂದ್ರದ BJP ರೈತರ ವಿರೋಧಿ. ಟ್ರ್ಯಾಕ್ಟರ್ ಮೇಲೆ 12% GST, ಟ್ರ್ಯಾಕ್ಟರ್ ಟೈರ್ ಮೇಲೆ 18% GST, ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಫರ್ಟಿಲೈಸರ್ ತಗೊಳ್ಳೋಣ ಅಂತ ಹೋದರೆ 5% GST. ಫರ್ಟಿಲೈಸರ್ ಇನ್ಪುಟ್ಟು ಅಮೋನಿಯಾ ಮೇಲೆ. We at East Point Group of Institutions offer a wide range of courses that provide limitless opportunities, building skills over 2 decades. 18% GST. ನಮ್ಮ UPA ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು 117% ನಾವು ರೈಸ್ ಮಾಡಿದ್ವಿ. ಭತ್ತದ ಮೇಲೆ 137% ರೈಸ್ ಮಾಡಿದ್ವಿ. ಆದರೆ ಇವತ್ತು NDA ಸರ್ಕಾರ ಗೋಧಿ ಮೇಲೆ ಬರೀ 47%, ಭತ್ತದ ಮೇಲೆ ಬರೀ 50% ರೈಸ್ ಮಾಡಿದೆ. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್. ಇವತ್ತು ಜೂನ್ 14ನೇ ತಾರೀಕು US ಆರ್ಮಿ ಡೇ ಇದೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್? ಪಾಕಿಸ್ತಾನ್ ಜನರಲ್ಲು ಆಸಿಫ್ ಮುನೀರ್ ಅಂತ. ಆತನು ಇವತ್ತು US ಆರ್ಮಿ ಡೇಗೆ ಚೀಫ್ ಗೆಸ್ಟು. ಪಾಕಿಸ್ತಾನ್ ಜನರಲ್ನ ಅಮೇರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ? ಪಾಕಿಸ್ತಾನ್ಗೂ ಅಮೇರಿಕಾಗೆ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದರೆ ಇವ್ರೇನು ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್, ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್. ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವುದ್ರಲ್ಲಿ ಗೊತ್ತಾ? ನಮ್ಮ ಕಾಂಗ್ರೆಸ್ MLAಗಳ ಮೇಲೆ IT ಕಳಿಸೋದ್ರಲ್ಲಿ, ED ಕಳಿಸೋದ್ರಲ್ಲಿ, ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ. ಮೊನ್ನೆನೇ ಡೌಟು, ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಯಾವಾಗ NDA ಬಿದ್ದೋಗುತ್ತೋ ಗೊತ್ತಿಲ್ಲ. ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ BJPನೂ ಡೆಸ್ಟ್ರಾಯ್ ಮಾಡ್ತಾರವರು. 29ಗೆ BJPಗೆ ಅಭದ್ರತೆ ಬಂದ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ಸು, ನಮ್ಮ UPA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, NDA ಸೋಲುತ್ತೆ ಅಂತ. ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ, ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ MP, ಅವ್ರಿಗೆ ಹೊಟ್ಟೆ ಉರಿಗೆ ಇರೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ. ನಾವು ಕಾಂಗ್ರೆಸ್ MLAಗಳು BJP ITಗೆ EDಗೆ ಯಾವುದಕ್ಕೂ ಎದುರೋರಲ್ಲ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್.